ವೀಕ್ಷಕರೇ ನಮಸ್ಕಾರ. ಕೊಡಚಾದ್ರಿಯ ತಪ್ಪಲಲ್ಲಿ ಸೌಪರ್ಣಿಕಾ ನದಿಯ ದಡದಲ್ಲಿರುವಂಥದ್ದೇ ದಕ್ಷಿಣ ಭಾರತದ ಪರಮ ಪವಿತ್ರ ಶಕ್ತಿಪೀಠ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರ. ಕೊಲ್ಲೂರಿನ ಮೂಕಾಂಬಿಕೆ ಅಂತ ಹೇಳಿದ್ರೆ ಅಗಣಿತ ಭಕ್ತರಿಗೆ ಆಕೆ ಒಂದು ಭಾಗ್ಯದಾಯಿನಿ, ವಿದ್ಯಾದಾಯಿನಿ, ಅಭಯದಾಯಿನಿ, ಮೋಕ್ಷದಾಯಿನಿ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಭಕ್ತರು ಬಹಳಷ್ಟು ನಂಬ್ತಾರೆ, ಆಕೆಯನ್ನ ಪೂಜಿಸ್ತಾರೆ, ಆಕೆಯನ್ನ ಪ್ರತಿನಿತ್ಯ ಆರಾಧನೆ ಮಾಡ್ತಾರೆ. ಕೊಲ್ಲೂರಿನ ಮೂಕಾಂಬಿಕೆಗೆ ಸಾಕಷ್ಟು ಭಕ್ತರಿದ್ದಾರೆ. ಅದರಲ್ಲೂ ಅತಿ ಹೆಚ್ಚಾಗಿ ಕೇರಳ ಮೂಲದ ಭಕ್ತರು ಆ ದೇವಿಯನ್ನ ತಮ್ಮ ಮನೆ ದೇವರಾಗಿ ಪೂಜೆ ಮಾಡ್ತಾರೆ. ತಾವು ಭಗವತಿಯನ್ನ ಬಹಳಷ್ಟು ಆರಾಧನೆ ಮಾಡ್ತಾರೆ. ಕೊಲ್ಲೂರಿನ ಮೂಕಾಂಬಿಕೆಯನ್ನ ಭಗವತಿ ಅಂತ ಹೇಳಿ ಕೇರಳದ ಜನ ಆರಾಧನೆ ಮಾಡ್ತಾರೆ. ಯಾಕಂದ್ರೆ ಕೇರಳದ ಕಾಲಾಡಿಯಿಂದ ಬಂದಂತ ಶಂಕರಾಚಾರ್ಯರಿಗೆ ಈ ಪಶ್ಚಿಮ ಘಟ್ಟದ ತಪ್ಪಲು ಕೊಡಚಾದ್ರಿಯ ತಪ್ಪಲಲ್ಲಿ ಕಂಡಂಥ ದೇವಿ ಮೂಕಾಂಬಿಕೆ ಒಲಿತಾಳೆ. ಆ ಬಳಿಕ ಶಂಕರಾಚಾರ್ಯರು ಮಾಡಿದಂತಹ ಪದ್ಧತಿಯ ಪ್ರಕಾರವಾಗಿ ಪ್ರತಿ ವರ್ಷ ಕೇರಳಿಗರು ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನಕ್ಕೆ ಬರ್ತಾರೆ. ಸೌಪರ್ಣಿಕಾ ನದಿಯಲ್ಲಿ ಮಿಂದು ಒದ್ದೆ ಬಟ್ಟೆಯಲ್ಲಿ ದೇವಿಯ ದರ್ಶನವನ್ನ ಮಾಡ್ತಾರೆ. ಕೇವಲ ಕೇರಳ ಮಾತ್ರ ಅಲ್ಲ, ಪಕ್ಕದ ತಮಿಳುನಾಡು ರಾಜ್ಯದಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಕೊಲ್ಲೂರಿನ ಮೂಕಾಂಬಿಕೆ ಜೊತೆಗೆ ತಮಿಳುನಾಡಿನ ಪ್ರಖ್ಯಾತ ರಾಜಕಾರಣಿಗಳಿಗೆ ಅವಿನಾಭಾವ ಸಂಬಂಧ ಇದೆ. ನಟ ಮತ್ತು ಮುಖ್ಯಮಂತ್ರಿ ವಿಜಯ್ ಬಂದು ಕೊಲ್ಲೂರಿನ ಮೂಕಾಂಬಿಕೆಗೆ ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ 1977ರಲ್ಲಿ ಎಂಜಿಆರ್ ಬಂದಿದ್ರು. ಕೊಲ್ಲೂರಿನ ಮೂಕಾಂಬಿಕೆಯನ್ನು ಕಂಡು ಮನಸ್ಸು ಪುಳಕಿತಗೊಂಡಿತ್ತು. ಜೊತೆಗೆ ಆ ದೇವಿಯಲ್ಲಿ ತಮ್ಮ ಮನಸ್ಸಲ್ಲಿದ್ದಂಥ ಎಲ್ಲ ಸಂಕಲ್ಪವನ್ನ ಹೇಳಿದ್ರು. ಆದ್ರೆ 3 ವರ್ಷದ ಒಳಗೆ ಎಂಜಿಆರ್ ಯಾವೆಲ್ಲ ಆಸೆಗಳನ್ನು ಇಟ್ಕೊಂಡಿದ್ರು ಆ ಎಲ್ಲ ಆಸೆಗಳು ನೆರವೇರಿತು. 1977ರಲ್ಲಿ ಎಂಜಿಆರ್ ಕೊಲ್ಲೂರಿಗೆ ಬಂದಾಗ, ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಗೆ ಬಂದಾಗ ಅವರಿಗೆ ಕಾಣ ಸಿಕ್ಕಿತ್ತು. ಗರ್ಭಗುಡಿಯ ಮೇಲ್ಭಾಗದಲ್ಲಿರುವಂತಹ ಸಿಂಹದ ಕೆಳಭಾಗದಲ್ಲಿರುವಂತಹ 2 ಎಲೆಗಳ ರೀತಿಯ ಚಿತ್ರ. ಆ 2 ಎಲೆಗಳನ್ನೇ ತನ್ನ ರಾಜಕೀಯ ಪಕ್ಷದ ಗುರುತನ್ನಾಗಿ ಎಂಜಿಆರ್ ಅವರು ಮಾಡಿಕೊಂಡ್ರು. ಆ ಮಾಡಿಕೊಂಡ ಸಂದರ್ಭದಲ್ಲಿ ಕೇವಲ 3 ವರ್ಷದಲ್ಲಿ ಅವರು ಜಯವನ್ನ ಕಳಿಸಿದ್ರು. ಅವರ ಮನಸ್ಸಲ್ಲಿ ಯಾವೆಲ್ಲ ಸಂಕಲ್ಪಗಳಿದೆಯೋ ಆ ಎಲ್ಲ ಸಂಕಲ್ಪಗಳು ಈಡೇರಿತು. ರಾಜಕೀಯವಾಗಿ ಒಂದು ಯುದ್ಧ ಗೆದ್ದಂತಹ ಸಂಭ್ರಮದಲ್ಲಿ ಎಂಜಿಆರ್ ಇದ್ರು. ಅದೇ ಕಾರಣಕ್ಕಾಗಿ 1980ರಲ್ಲಿ ಎಂಜಿಆರ್ ಕೊಲ್ಲೂರಿಗೆ ಬಂದು ಮೂಕಾಂಬಿಕೆಗೆ ಚಿನ್ನದ ಖಡ್ಗವನ್ನ ಕೊಟ್ಟರು. ಆ ಬಳಿಕವಾಗಿ ತಮಿಳುನಾಡು ಮತ್ತು ಕೊಲ್ಲೂರಿನ ಸಂಬಂಧ ಬೆಸೆಯಿತು. ಬಳಿಕ ಜಯಲಲಿತಾ ಬಂದ್ರು. ಇದೀಗ 3ನೇ ಮುಖ್ಯಮಂತ್ರಿಯಾಗಿ, ಅಂದ್ರೆ ತಮಿಳುನಾಡಿನ 3ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಬಂದಿದ್ದಾರೆ. ಈ ಬಾರಿ ವಿಜಯ್ ಎಂಜಿಆರ್ ಅವರ ನಡೆಯನ್ನು ಅನುಸರಿಸಿದ್ದಾರೆ. ಯಾಕೆಂದ್ರೆ ಯಾವ ರಾಜಕೀಯ ಜಯಕ್ಕಾಗಿ ಮೂಕಾಂಬಿಕೆಯ ಬಳಿ ಹರಕೆಯನ್ನು ಒಪ್ಪಿಸಿ ಬೆಳ್ಳಿಯ ಚಿನ್ನದ ಖಡ್ಗವನ್ನ ಎಂಜಿಆರ್ ಕೊಟ್ಟಿದ್ರು, ಅದೇ ಮಾದರಿಯಲ್ಲಿ ಇವತ್ತು ವಿಜಯ್ ಕೂಡ ತನ್ನ ವಿಜಯಕ್ಕಾಗಿ ಬಂದಂತಹ ಮೂಕಾಂಬಿಕೆಗಾಗಿ ಬೆಳ್ಳಿಯ ಖಡ್ಗವನ್ನ ಅರ್ಪಣೆ ಮಾಡಿದ್ದಾರೆ. ಎಂಜಿಆರ್ ತುಳಿದ ಹಾದಿಯನ್ನೇ ವಿಜಯ್ ತುಳಿದಿದ್ದಾರೆ. ಈ ಬಗ್ಗೆ ಕ್ಷೇತ್ರದ ಪ್ರಧಾನ ಅರ್ಚಕರು ಹೇಳಿದ್ದಿಷ್ಟೇ, ಆ ಖಡ್ಗವನ್ನ ದೇವಿಗೆ ಸಮರ್ಪಣೆ ಮಾಡ್ತಾರೆ. ಯಾಕೆಂದ್ರೆ ಮೂಕಾಂಬಿಕೆ ಕೇವಲ ಭಾಗ್ಯದಾಯಿನಿ ಮಾತ್ರ ಅಲ್ಲ, ಆಕೆ 3 ವಿಧದಲ್ಲಿ ಭಕ್ತರನ್ನ ಹರಸ್ತಾಳೆ. ಒಂದು ಕಲಾರೂಪವಾಗಿ, ಇನ್ನೊಂದು ಸಂಪತ್ತಿನ ರೂಪವಾಗಿ, ಇನ್ನೊಂದು ರಕ್ಷಣೆಯ ರೂಪವಾಗಿ. ಹಾಗಾಗಿ ವಿಜಯದ ರೂಪವಾಗಿ, ಜೊತೆಗೆ ಶತ್ರು ಸಂಹಾರದ ರೂಪವಾಗಿ ಬೆಳ್ಳಿಯ ಖಡ್ಗವನ್ನ ಇವತ್ತು ವಿಜಯ್ ಕೊಟ್ಟಿದ್ದಾರೆ. ವಿಜಯ್ಗೆ ಸ್ಫೂರ್ತಿಯಾಗಿ ಕೊಟ್ಟಂತದ್ದು ಅದು ಎಂಜಿಆರ್ ಅವರ ನಡೆ. ಎಂಜಿಆರ್ ಅವರು ಮೂಕಾಂಬಿಕೆಗೆ ಬೆಳ್ಳಿಯ ಖಡ್ಗವನ್ನ, ಚಿನ್ನದ ಖಡ್ಗವನ್ನ ಕೊಟ್ಟಿದ್ರು. ಅದೇ ಮಾದರಿಯಲ್ಲಿ ಇವತ್ತು ವಿಜಯ್ ಅವರು ಬೆಳ್ಳಿಯ ಖಡ್ಗವನ್ನ ಮೂಕಾಂಬಿಕೆಗೆ ಸಮರ್ಪಣೆ ಮಾಡಿದ್ದಾರೆ. ಈ ಮೂಲಕವಾಗಿ ಸಾಕಷ್ಟು ಇತಿಹಾಸವನ್ನ ಒಳಗೊಂಡಂತಹ ಮೂಕಾಂಬಿಕಾ ಕ್ಷೇತ್ರದ ಇತಿಹಾಸ ಏನಿದೆ ಅದರ ಮಹಿಮೆ ಅದು ಮತ್ತಷ್ಟು ವ್ಯಾಪಿಸಿದೆ. ಜೊತೆಗೆ ತಮಿಳುನಾಡಿನಿಂದ ಇನ್ನೂ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮೂಕಾಂಬಿಕೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ವಿಜಯ್ ಅವರ ನಡೆಯನ್ನು ಅನುಸರಿಸಿ ಅವರು ಇವತ್ತು ಒಂದು ರಕ್ಷಾದಾರವನ್ನ ಕಟ್ಕೊಂಡ್ರು. ಆ ರಕ್ಷಾದಾರವು ಕೂಡ ಬಹಳ ಮುಖ್ಯವಾಗತ್ತೆ. ಆ ರಕ್ಷೆಗೆ ತಾಯಿಯ ಪವಿತ್ರವಾದ ಕುಂಕುಮವನ್ನ ಸಮರ್ಪಣೆ ಮಾಡಿ ಆ ರಕ್ಷೆಯನ್ನ ಕಟ್ಟಲಾಗತ್ತೆ. ಅದು ಒಂದು ಜಯದ ಸಂಕೇತವಾಗಿ ಆ ರಕ್ಷೆಯನ್ನ ಧಾರಣೆ ಮಾಡಲಾಗತ್ತೆ. ಇವತ್ತು ವಿಜಯ್ ಕೂಡ ರಕ್ಷಾಧಾರಣೆ ಮಾಡಿಕೊಂಡಿದ್ದಾರೆ. ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ. ಅವರು ದೇವರ ಎದುರಿಗೆ ಫಲವನ್ನು ಸಮರ್ಪಣೆ ಮಾಡಿ ಆನಂತರ ಸಂಕಲ್ಪದಲ್ಲಿ ವಿಶೇಷವಾಗಿ ಏನು ಹೇಳಲಿಲ್ಲ, ಹೆಸರು ನಕ್ಷತ್ರ ಅಷ್ಟೇ ಹೇಳಿದರು. ಆನಂತರ ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಸಮರ್ಪಣೆ ಮಾಡಿದ ನಂತರ ತಾಯಿಯಲ್ಲಿ ನಿತ್ಯವೂ ಇದನ್ನಿಟ್ಟು ಒಂದು ಅಲಂಕಾರಕ್ಕೆ ಉಪಯೋಗಿಸಿ ಅಂತ ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಬೇರೆ ಏನು ವಿಚಾರ ಅವ್ರು ಮಾತಾಡಲಿಲ್ಲ. ಯಾವ ರೀತಿಯ ಖಡ್ಗ ಅಂತ? ಚಿನ್ನದ? ಯಾವ? ಬೆಳ್ಳಿಯ ಹೊರೆ ಇದೆ, ಮತ್ತೆ ಅದು ಬಾಕ್ಸ್ ಆಗಿದೆ. ಈಗ ಅದನ್ನ ತೂಕ ಮತ್ತೆ ಯಾವ ಲೋಹ ಅಂತ ಹೇಳಿ ಈಗ ಆಫೀಸ್ನಲ್ಲಿ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು. ಹೊರಗಡೆ ಬೆಳ್ಳಿಯ ಹೊರೆ ಇದೆ ಅದಕ್ಕೆ.
ಸರಿ, ಖಡ್ಗವನ್ನ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಸಾಮಾನ್ಯ? ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ಸರ್, ಇವಾಗ ಹಿಂದೆ MGR ಕೂಡ ಕೊಟ್ಟಿದ್ರು, ಅದೇ ಮಾದರಿಯಲ್ಲಿ ಖಡ್ಗವನ್ನು ಕೊಡಿ, ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ತೀವಿ? ಬಳಕೆ ಅದು ಈಗಾಗಲೇ ಅಲಂಕಾರಕ್ಕೆ ತುಂಬಾ ಖಡ್ಗಳ ಇದೆ. MGR ಕೊಟ್ಟಂತ ಖಡ್ಗ ನಿತ್ಯದಲ್ಲಿ ಉಪಯೋಗ ಆಗ್ತಾ ಇದೆ. ಇದನ್ನು ಯಾವ ರೀತಿಯಲ್ಲಿ ಅವರು ಪ್ರಾರ್ಥನೆ ಮ್ಯಾನೇಜ್ಮೆಂಟ್ ಅವರು ಉಪಯೋಗಿಸ್ತಾರೆ, ನಿತ್ಯ ಅಲಂಕಾರಕ್ಕೆ ಕೊಡ್ತಾರಾ ಅಥವಾ ವಿಶೇಷ ದಿನಗಳೆಲ್ಲ, ಅಥವಾ ಅವರು ಬಂದಾಗ ಇನ್ನದನ್ನ ಮಾತ್ರ ಹೊರಗೆ ತೆಗಿತಾರ, ಅದು ಮ್ಯಾನೇಜ್ಮೆಂಟಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ದೇವಿಗೆ ಸೀರೆ ಆ ಥರದ್ದು ಏನಾದರೂ ಕೊಟ್ಟಿದ್ದಾರೆ? ಏನು ಕೊಡಲಿಲ್ಲ, ಅವರೇನು ಬೇರೆ ಏನು ಸಮರ್ಪಣೆ ಮಾಡಲಿಲ್ಲ. ಸರ್, ಅವರಿಗೆ ರಕ್ಷಾದಾರವನ್ನು ಕಟ್ಟಲಾಯಿತು, ಅದರ ಹಿನ್ನೆಲೆ ಏನು? ರಕ್ಷಾದಾರ ಅಂತ ಹೇಳಿದ್ರೆ ದೇವಿ ಪೂಜೆ ಮಾಡಿದ ಒಂದು ರಕ್ಷೆಗೋಸ್ಕರ ಅಷ್ಟೇ. ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಮೂಕಾಂಬಿಕಾ ರಕ್ಷೆಗಾಗಿ ರಕ್ಷಾದಾರವನ್ನು ಕಟ್ಟಲಾಗಿದೆ. ಕೇವಲ ಮೂಕಾಂಬಿಕಾ ದರ್ಶನ ಅಥವಾ ಸಹದೇವರುಗಳ ದರ್ಶನ ಮಾಡಿದ್ರೆ ಹೇಗೆ? ಸುತ್ತದ ದೇವರ ದರ್ಶನವನ್ನು ಮಾಡಿದರು. ಪರಿವಾರ ದೇವರ ವೀರಭದ್ರ ದರ್ಶನ ಮಾಡಿ ಕಾಯಿಯನ್ನ ತಲೆಗೆ ಸುತ್ತಿ ಅದನ್ನ ಸ್ಫೋಟ ಮಾಡಲಾಗಿದೆ. ಆನಂತರ ಪರಿವಾರ ದೇವಸ್ಥಾನದ ಎಲ್ಲ ದರ್ಶನ ಮಾಡಿ ಆನಂತರದಲ್ಲಿ ಸೀದಾ ತೆರಳಿರ್ತಾರೆ. ವೀಕ್ಷಕರೇ, ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಗೆ ಸಾಕಷ್ಟು ಮಂದಿ ಪ್ರಖ್ಯಾತನಾಮರು ಬಂದಿದ್ದಾರೆ. ಅದು ಕೇರಳದ ಜೇಸುದಾಸ್ ಅವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನ ಮೂಕಾಂಬಿಕೆಯ ಸನ್ನಿಧಿಗೆ ಬಂದು ಇಲ್ಲಿ ಸಂಗೀತ ಕಚೇರಿಯನ್ನು ಮಾಡೋ ಮೂಲಕವಾಗಿ ದೇವಿಗೆ ಕಾಣಿಕೆಯಾಗಿ ಅರ್ಪಣೆ ಮಾಡ್ತಾರೆ. ದೇಶದ ಪ್ರಖ್ಯಾತ ಸಂಗೀತ ನಿರ್ದೇಶಕ ಇಳೆಯರಾಜ ಅವರು ಪ್ರತಿ ವರ್ಷ ಮೂಕಾಂಬಿಕೆಯ ಸನ್ನಿಧಿಗೆ ಬರ್ತಾರೆ. ತಮ್ಮಿಂದಾದಂತಹ ಉಡುಗೊರೆಗಳನ್ನ, ಕಾಣಿಕೆಗಳನ್ನ ಮೂಕಾಂಬಿಕೆ ಕೊಡ್ತಾರೆ. ಅವರು ವಜ್ರ ಖಚಿತವಾದಂತಹ ಹಲವು ಚಿನ್ನಾಭರಣಗಳನ್ನ ಮೂಕಾಂಬಿಕೆಗೆ ಕೊಡ್ತಾರೆ. ಇದೀಗ ವಿಜಯ್ ಅವರ ಸರದಿ. ಮುಂದೆ ಸಾಕಷ್ಟು ಮಂದಿ ಕೊಲ್ಲೂರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೌಪರ್ಣಿಕಾ ನದಿಯ ದಡದಲ್ಲಿರುವಂತಹ ಕೊಲ್ಲೂರಿನ ಮೂಕಾಂಬಿಕೆ ತನ್ನ ಕಾಣಿಕ ಮೂಲಕವಾಗಿ ಭಕ್ತ ಜನರನ್ನ ಸೆಳೀತಾ ಇದೆ. ಹಾಗಾಗಿ ಈಕೆಯ ಮಹಿಮೆ, ಈಕೆಯ ಕಾರಣಿಕ ಕೊಲ್ಲೂರಿನಮ್ಮನ ದೊಡ್ಡದಾದ ಒಂದು ಅಭಯ ಸಿದ್ಧಿ ಏನಿದೆ ಅದು ಎಲ್ರಿಗೂ ಕೂಡ ಲಭಿಸಲಿ. ಜೊತೆಗೆ ಇಡೀ ದಕ್ಷಿಣ ಭಾರತದ ಪರಮ ಪವಿತ್ರ ಶಕ್ತಿಪೀಠವಾಗಿ ಕೊಲ್ಲೂರು ರಾರಾಜಿಸುತ್ತಿದೆ. ಅದು ಮುಂದೆಯೂ ಹೀಗೆ ಇರಲಿ ಎನ್ನುವುದು ನಮ್ಮ ಆಶಯ. ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಸಂಚಿಕೆ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.